ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ತಪ್ಪು ಮಾಡದೇ ಇದ್ರೂ ಕೂಡ ಇವತ್ತು ತಪ್ಪಿತಸ್ಥಳಾಗಿ ಜೈಲಿಗೆ ಹೋಗಬೇಕಾಗದ. ಹಾಗಂದ್ ಮಾತ್ರಕ್ಕೆ ಇನ್ನೂ ಭಾರ್ಗವಿ ಜೈಲಲ್ಲೇ ಇರ್ತಾಳ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಭಾರ್ಗವಿಯ ಗಂಡ ಅರ್ಜುನ್ ಖಂಡಿತ ಇಲ್ಲಿ ತನ್ನ ಹೆಂಡತಿ ಭಾರ್ಗವಿಯನ್ನು ಜೈಲಿಂದ ಬಿಡಿಸುವುದಂತೂ ಶುದ್ಧ ಸದ್ದ. ಹಾಗಾದ್ರೆ ಇಲ್ಲಿ ತಂದೆ JP ಪಾಟೀಲ್ ಪ್ಲಾನನ್ನು ಊಟ ಮಾಡ್ತಾರ. ಅರ್ಜುನ್ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಪಾಟೀಲ್ ಹಾಗೆ ಬೃಂದಾ ಇಬ್ರು ಕೂಡ ಸೇರ್ಕೊಂಡು ಭಾರ್ಗವಿಗೆ ಕೆಟ್ಟ ತೋರ್ತಾರೆ. ಖಂಡಿತವಾಗ್ಲೂ ಭಾರ್ಗವಿ ಅನ್ಕೊಂಡಿರ್ಲಿಲ್ಲ ಅಂತ ಒಂದು ಘಟನೆನೇ ಸಂಭವಿಸ್ಬಿಡತ್ತೆ. ಖಂಡಿತವಾಗ್ಲೂ ಇವತ್ತು ಭಾರ್ಗವಿ JP ಪಾಟೀಲ್ ಮುಂದೆ ಗೆದ್ದು ತಪ್ಪು ಮಾಡಿರ್ತಕ್ಕಂಥ ಸಿತಾರನ ಜೈಲಿಗೆ ಕಳಿಸ್ತಾಳೆ ಅಂತಾನೆ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಎಲ್ಲರ ನಿರೀಕ್ಷೆ ಕೂಡ ಹುಸಿಯಾಗದ. ಅದಕ್ಕೆ ಕಾರಣ ಕೋರ್ಟ್ಗೆ ಎಂಟ್ರಿ ಕೊಟ್ಟಂತಹ ಸಂಧ್ಯಾ. ಹಾಗಿದ್ರೆ ಇಷ್ಟು ದಿನ ಸತ್ತೇ ಹೋಗಿದ್ದಾಳೆ ಅಂತ ಅನ್ಕೊಂಡಂತಹ ಸಂಧ್ಯಾ ಇವತ್ತು ಬದುಕಿ ವಾಪಸ್ ಬಂದಿದ್ದಾಳೆ. ಬದುಕಿ ವಾಪಸ್ ಬಂದಿರೋದಷ್ಟೇ ಅಲ್ಲ, ಭಾರ್ಗವಿ ವಿರುದ್ಧನೇ ಸಾಕ್ಷಿಯನ್ನ ಹೇಳ್ತಿದ್ದಾಳೆ. ಭಾರ್ಗವಿ ತನಗೆ ದುಡ್ಡು ಕೊಟ್ಟು ಈ ರೀತಿ ಎಲ್ಲ ಮಾಡಿಸಿದ್ರು, ನಿಜಕ್ಕೂ ಕೂಡ ವಿಕ್ಕಿ ಆಗಲಿ ಸಿತಾರಾ ಅವರಾಗಲಿ ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಶಕ್ತಿ ಪ್ರಸಾದ್ JP ಪಾಟೀಲ್ ಮೇಲಿನ ಸಿಟ್ಟಿಗೋಸ್ಕರ ಈ ರೀತಿಯಾಗಿ ನನ್ನನ್ನು ಯೂಸ್ ಮಾಡಿಕೊಂಡ್ರು ಅಂತ ಹೇಳಿ ಸಾಕ್ಷಿಯನ್ನ ನುಡಿತಾಳೆ. ಇದರಿಂದಾಗಿ ಭಾರ್ಗವಿ ಕುಸಿದು ಹೋಗ್ತಾಳೆ. ಏನಿದು ಸಂಧ್ಯಾ ಈ ರೀತಿ ಸಾಕ್ಷಿ ಹೇಳ್ತಿದ್ದಾಳಲ್ಲ ಅಂತ ಹೆಚ್ಚಿನ ಒಂದು ತನಿಖೆಗೋಸ್ಕರ ಭಾರ್ಗವಿಯನ್ನ ಜೈಲಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗತ್ತೆ. ತದನಂತರ ಇಲ್ಲಿ ಭಾರ್ಗವಿಯನ್ನ ಜೈಲಿಗೆ ಕರ್ಕೊಂಡು ಬರ್ತಿದ್ದಾಗೆ ಅರ್ಜುನ್ ಕೂಡ ಜೈಲಿಗೆ ಹೋಗಿದ್ದಾರೆ. ಇತ್ತ ಕಡೆ ಭಾರ್ಗವಿ ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಅರ್ಜುನ್ ಹೇಳ್ತಿದ್ದಾರೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನೇ ಕಣ್ಣಾರ ಸಂಧ್ಯಾ ಬಾಡಿನ ನೋಡಿದ್ದೇನೆ, ಆದರೆ ಇವತ್ತು ಸಂಧ್ಯಾ ಬದುಕಿ ಬಂದದಾಳೆ. ಏನು ಮಾಡಬೇಕು, ನಿಜಕ್ಕೂ ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ನಮಗೆ ಕಾಣ್ತಿರೋ ಸತ್ಯ ಎಷ್ಟಿದ್ರೆ ಕಾಣ್ದಿರೋ ಸತ್ಯ ಇನ್ನೂ ಬೇಕಾದಷ್ಟಿದೆ, ಅದೇನು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ, ನನಗೇನು ಮಾಡಲಿ, ಇಲ್ಲಿ ಎತ್ಕೊಂಡು ಏನು ಮಾಡಬೇಕು ಅಂತಾನೆ ನನಗೆ ತೋಚ್ತಾ ಇಲ್ಲ ಅಂತ ಭಾರ್ಗವಿ ಹೇಳಿದಾಗ, ನೀವು ಕಂಗಾಲಾಗಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಅರ್ಜುನ್ ಭಾರ್ಗವಿಗೆ ಭರವಸೆಯನ್ನ ಕೊಡ್ತಾರೆ. ಇತ್ತ ಕಡೆ ಸಂಧ್ಯಾ ಮನೆಗೆ ಬಂದಿದ್ದಾಳೆ. JP ಪಾಟೀಲ್ ಮನೆಗೆ ಸಂಧ್ಯಾನ ನೋಡ್ತಿದ್ದಾಗೇನೆ ಸತ್ತಿರೋ ಸಂಧ್ಯಾ ಬದುಕಿ ವಾಪಸ್ ಬಂದಿದ್ದಾಳೆ ಅಂತ JP ಪಾಟೀಲ್ ಹೆಂಡತಿ ನಿರ್ಮಲಾ ಅವರು ಅನ್ಕೊಳ್ಳೋದಿಲ್ಲ. ಸಂಧ್ಯಾ ದೆವ್ವ ಬಂದಿದೆ, ನಮ್ಮ ಮನೆ ಕೆಲಸಕ್ಕೆ ಸಂಧ್ಯಾ ದೆವ್ವ ಆಗಿದ್ದಾಳೆ, ದೆವ್ವ ಆಗಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿ ಕಿಚ್ಚಾಡ್ಬಿಡ್ತಾರೆ. ಆಗ ಶಕುಂತಲಾ, ರುದ್ರ, ಜಯಂತ್ ರೀತು ಎಲ್ಲರೂ ಕೂಡ ಬರ್ತಾರೆ. ಅಷ್ಟರಲ್ಲಿ JP ಪಾಟೀಲ್ ಮತ್ತೆ ಬೃಂದಾ ಕೂಡ ಬಂದಿದ್ದೆ. ನೋಡು ನಿರ್ಮಲಾ, ಸಂಧ್ಯಾ ಸತ್ತಿಲ್ಲ, ಸಂಧ್ಯಾ ಬದುಕಿದ್ದಾಳೆ ಅನ್ನೋ ವಿಷಯವನ್ನ ತಿಳಿಸಿ, ಸಂಧ್ಯಾ ನೀನು ಒಳಗಡೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ನಂತರ ಈ ಕಡೆ ನಿರ್ಮಲಾ ಪಾಟೀಲ್ಗೆ ಇದನ್ನ ನಂಬೋಕೆ ಅಸಾಧ್ಯವಾಗ್ತದೆ, ಅಜ್ಜಿಗೂ ಕೂಡ. ಇದರ ನಡುವೆ ಮತ್ತೊಂದು ಶಾಕಿಂಗ್ ಇದೆ ಅಂತ ಹೇಳಿದ್ದಾರೆ. ಸೀತಾರಾ ಮತ್ತೆ ವಿಕ್ಕಿಯನ್ನ ಮನೆ ಒಳಗಡೆ ಕರೀತಾರೆ. ಅವರಿಬ್ರು ಬರ್ತಿದ್ದಾಗೆ ನಿಜಕ್ಕೂ ಶಕುಂತಲಾ ಶಾಕ್ ಆಗ್ತಿದ್ದಾರೆ. ಏನ್ ಶಕುಂತಲಾ ಶಾಕ್ ಆಗ್ತಿದ್ಯಾ, ಏನಪ್ಪಾ ಇದು, ಜೈಲ್ಗೆ ಹೋಗ್ಬೇಕಾದವರು ವಾಪಸ್ ಮನೆಗೆ ಬಂದಿದ್ದಾರೆ, ಏನಿದು ಭಾರ್ಗವಿಯಲ್ಲಿ ಅಂತ ಅನ್ನಿಸ್ತಿದ್ಯಾ? ಖಂಡಿತವಾಗ್ಲೂ ಭಾರ್ಗವಿ ಇನ್ನೆಂದು ಕೂಡ ವಾಪಸ್ ಮನೆಗೆ ಬರುವುದಿಲ್ಲ ಅಂತ JP ಪಾಟೀಲ್ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ JP ನೀನು ಅಂತ ಹೇಳಿ ಶಕುಂತಲಾ ಅವರು ಕೇಳಿದಕ್ಕೆ, ಇನ್ನೇನು ನಮ್ಮ ಮಾವನ ಜೈಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಲ್ವಾ ಆ ಭಾರ್ಗವಿ, ಅಂದಮೇಲೆ ಅವಳು ಕೂಡ ಜೈಲಿಗೆ ಹೋಗ್ಬೇಕಾಗತ್ತಲ್ವಾ? ನಮ್ಮ ಮಾವನ ಸೋಲಿಸ್ಬೇಕು, ಶಕ್ತಿ ಪ್ರಸಾದ್ ಹೆಂಡತಿನ ಜೈಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡ್ರೆ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ರ? ಇನ್ನೆಂದು ಕೂಡ ಭಾರ್ಗವಿ ಜೈಲಿಂದ ವಾಪಸ್ ಬರುವುದಿಲ್ಲ ಅಂತ ಹೇಳಿ ಬೃಂದಾ ಹೇಳ್ತಿದ್ದಾಳ. ಈ ಕಡೆ ಏನು ಸುಳ್ಳೇನು ಸಾಕ್ಷಿ ಕೊಟ್ಟು ಈ ರೀತಿ ಎಲ್ಲ ಮಾಡಿದ್ರಿ ಅಂತ ಶಕುಂತಲಾ ಪ್ರಶ್ನೆ ಮಾಡ್ತಾರೆ. ನಂತರ ಇಲ್ಲಿ JP ಪಾಟೀಲ್, ನನ್ನ ಸೊಸೆ ಬೃಂದಾ ಇರೋ ತನಕ ಯಾವುದೇ ಕಾರಣಕ್ಕೂ ನಾನು ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಕೇಸ್ ಗೆದ್ದಿದ್ದೀನಿ ಅಂದರೆ ಅದು ನನ್ನ ಸೊಸೆ ಬೃಂದಾ ಎಂದ. ನೋಡು ಬೃಂದಾ, ನಿಜಕ್ಕೂ ಕೂಡ ನೀನು ನನ್ನ ಸೊಸೆ ಅನ್ನೋಕ್ಕಿಂತ ನಿನ್ನ ಮಾವ ನಾನು ಅಂತ ಅನ್ನಿಸ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಆಗತ್ತೆ ಅಂತ JP ಪಾಟೀಲ್ ಹೇಳ್ತಾರೆ. ಈ ಕಡೆ ಸಿತಾರಾ, ಶಕ್ತಿ ಪ್ರಸಾದ್ ಕೂಡ ಹೌದು, ಬೃಂದಾ ನಮ್ಮ ಮನೆ ಮಗಳು ಅಂತ ಹೇಳ್ತಿದ್ದಾರೆ. ಆಗ ಇಲ್ಲಿ ಬೃಂದಾ ಇದರಲ್ಲಿ ಏನಿದೆ ಹೆಚ್ಚುಗಾರಿಕೆ, ನಮ್ಮ ಮಾವನ್ನ ಗೆಲ್ಲಿಸೋದು ನನ್ನ ಜವಾಬ್ದಾರಿ ಅಲ್ವಾ ಅಂತ ಹೇಳ್ತಾಳೆ. ತದನಂತರ ನಿಜಕ್ಕೂ ಕೂಡ ಇಲ್ಲಿ ಬೃಂದಾ ಹೇಳ್ತಕ್ಕಂಥ ಮಾತಿಗೆ JP ಪಾಟೀಲ್ ಇಡೀ ಮನೆಯವರನ್ನೇ ತರಾಟೆಗೆ ತಗೋತಾರೆ. ಯಾಕಂದರೆ ಇಲ್ಲಿ ಬೃಂದಾ ಎಲ್ರಿಗೂ ಕೂಡ ಗೊತ್ತಿದೆ ನಾನು ನೀನು ಅನ್ನೋದು, ಆದರೆ ಈ ಮನೆಯವ್ರಿಗೆ ಗೊತ್ತಿಲ್ವಲ್ಲ ಅಂತ ಹೇಳ್ತಾಳೆ. ಆಗ ಇನ್ನು ಮುಂದೆ ನೀನೇ ಮಹಾರಾಣಿ, ಮನೆಯವ್ರು ಎಲ್ಲರೂ ಕೂಡ ಇನ್ನು
ಬೃಂದ ಮಾತಿಗೆ ಮರ್ಯಾದೆ ಕೊಡಬೇಕು, ಬೃಂದ ಹೇಳಿದ್ದೆ ನಡೆಯೋದು ಅಂತ ಹೇಳಿ ಅಲ್ಲಿಂದ ಸಿತಾರ ಹಾಗೆ ವಿಕ್ಕಿಯನ್ನ ಕರೆದುಕೊಂಡು ಹೋಗ್ತಾರೆ. ಈ ಕಡೆ ಬೃಂದ ಕೂಡ ಹೋಗ್ತಿದ್ದಾಗೇನೆ ನಿರ್ಮಲ್ ಅವರು ಈ ಮನೆಯಿಂದ ಆಚೆಗೆ ಹೋಗ್ಬೇಕಾದವಳು ಮಾತು ಇನ್ನು ಮುಂದೆ ವೇದ ವಾಕ್ಯ ಅಂತೆ, ಮಹಾರಾಣಿ ಅಂತ. ಸತ್ತಿರೋ ಸಂಧ್ಯಾ ಬದುಕಿ ವಾಪಸ್ ಬರ್ತಾಳಂತೆ. ಏನಾಗ್ತಿದೆ ಇಲ್ಲಿ ಒಂದು ಕೂಡ ಅರ್ಥ ಆಗ್ತಿಲ್ಲ, ತಲೆ ಕೆಟ್ಟು ಹೋಗಿದೆ ಅಂತ ಹೇಳಿ ನಿರ್ಮಲ ಹೇಳ್ತಾರೆ. ಅಷ್ಟರಲ್ಲಿ ಅತ್ತ ಕಡೆ ಭಾರ್ಗವಿನ ನೋಡುವುದಕ್ಕೆ ಸ್ಫಟಿಕ ಬರ್ತಾಳೆ. ಸ್ಫಟಿಕ ಬರ್ತಿದ್ದಾಗೇನೆ ಅರ್ಜುನ ಇಷ್ಟು ದಿನ ಎಲ್ಲಿಟ್ಟಿದೆ ಸಂಧ್ಯಾನ ಅಂತ ಹೇಳಿ ಕೇಳಿದಾಗ ಏನು ಮಾತಾಡ್ತಿದ್ರ ನೀವು ಅಂತ ಸ್ಫಟಿಕ ಪ್ರಶ್ನೆ ಮಾಡ್ತಾಳೆ. ಹೌದು, ಸಂಧ್ಯಾ ಬದುಕಿದಾಳೆ, ಸಂಧ್ಯಾ ಸತ್ತಿಲ್ಲ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ, ಸಂಧ್ಯಾ ಬದುಕಿದಾಳ ಅಂತ ಸ್ಫಟಿಕ ಕೇಳಿದಾಗ ಹೌದು ಸ್ಫಟಿಕ, ಸಂಧ್ಯಾ ಸತ್ತಿಲ್ಲ, ಸಂಧ್ಯಾ ಬದುಕಿ ವಾಪಸ್ ಬಂದಿದ್ದಾಳೆ. ಆದರೆ ಅವಳಿಗೆ ಯಾರು ಅನ್ಯಾಯ ಮಾಡಿದೋ ಅವರ ಪರವಾಗಿನೇ ಅವಳು ನಿಂತಿದ್ದಾಳೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರ. ಆಗ ಇಲ್ಲಿ ಅರ್ಜುನ್ ಇದಕ್ಕೆಲ್ಲ ಕಾರಣ ಈ ಸ್ಫಟಿಕ ಅನ್ನೋದೇ ಗೊತ್ತದೆ. ಅವತ್ತು ಕೂಡ ವಿಕ್ಕಿ ವಿಷಯದಲ್ಲೂ ಇದೇ ರೀತಿ ಮಾಡಿ ಭಾರ್ಗವಿಗೆ ಮೋಸ ಮಾಡಿ ಜೈಲಿಗೆ ಕಳಿಸಿದ್ರು, ಹಾಗೆ ಈಗಲೂ ಕೂಡ ಮಾಡಿದಾಳೆ ಅಂತ ಹೇಳಿದಾಗ ಅವತ್ತು ನನಗೆ ವಿಕ್ಕಿಯಿಂದ ತೊಂದರೆ ಆಗಿತ್ತು, ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದೆ, ಆ ಸಿಟ್ಟಿಗೋಸ್ಕರ ಅವನನ್ನ ಜೈಲಿಗೆ ಕಳಿಸಿದ್ದೆ, ಈಗ ನಾನು ಈ ರೀತಿ ಭಾರ್ಗವಿ ಅವ್ರಿಗೆ ಮಾಡಲಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಈ ಕಡೆ ಅರ್ಜುನ್ ನೀನೇ ಮಾಡಿರೋದು ಅಂದಾಗ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಿದ್ಯಲ್ಲ, ಜಿ.ಪಿ. ಪಾಟೀಲ್ ಮಗ ನೀವು, ಅಂದಮೇಲೆ ನಿಮ್ಮ ಹೆಂಡತಿ ಜಿ.ಪಿ. ಪಾಟೀಲ್ ವಿರುದ್ಧನೇ ನಿಂತಿದ್ದಾರೆ ಅಂತ ಹೇಳಿ ನೀವೇ ಈ ರೀತಿ ಮಾಡಿರ್ಬಹುದಲ್ವಾ ಅಂತ ಹೇಳಿ ಇಬ್ರು ಕೂಡ ಗಲಾಟೆ ಹಚ್ಕೋತಾರೆ. ಆಗ ಭಾರ್ಗವಿ ದಯವಿಟ್ಟು ಸುಮ್ಮನಿರ್ತೀರಾ, ಈಗ ಜಗಳ ಮಾಡೋ ಟೈಮ್ ಅಲ್ಲ ಅಂತ ಹೇಳಿ ಸುಮ್ಮನಿರಿಸ್ತಾರೆ. ಖಂಡಿತ ಇದರಿಂದ ಏನೋ ಸತ್ಯ ಅಡಗಿದೆ ಅಂತಾನೆ ಇಲ್ಲಿ ಸ್ಫಟಿಕ ಕೂಡ ಹೇಳ್ತಾಳೆ. ತದನಂತರ ಆತ ಕಡೆ ಶಕ್ತಿ ಪ್ರಸಾದ್ ಜಿ.ಪಿ. ಪಾಟೀಲ್ಗೆ ಕಾಲ್ ಮಾಡಿದ್ದ, ಇವತ್ತು ನೀನು ಗೆದ್ದಿರ್ಬೋದು ಜೆ.ಪಿ, ಆದ್ರೆ ಭಾರ್ಗವಿ ಜೈಲಿಗೆ ಹೋಗಿರೋಳು ಅಲ್ಲೇ ಇರೋದಿಲ್ಲ ಅಲ್ವಾ, ಭಾರ್ಗವಿ ಜೈಲಿಂದ ವಾಪಸ್ ಹೊರಗಡೆ ಬರ್ತಿದ್ದಾಗೆ ಸತ್ಯ ಏನು ಅನ್ನೋದನ್ನ ಹೆಕ್ಕಿ ತೆಗಿತಾಳೆ ಅಂತ ಹೇಳ್ತಾರೆ. ಇತ್ತ ಕಡೆ ಅರ್ಜುನ್ ಕೂಡ ಮನೆಗೆ ಬರ್ತಾರೆ. ಶಕುಂತಲ್ ಅವರ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರವನ್ನ ಕೊಟ್ಟಿದ್ದೆ. ಇಲ್ಲಿ ಸಂಧ್ಯಾನ ಪ್ರಶ್ನೆ ಮಾಡುವುದಕ್ಕೆ ಮುಂದಾಗ್ತಾರೆ. ಇಷ್ಟು ದಿನ ಎಲ್ಲಿದೆ, ಏನು ಮಾಡ್ತಿದ್ದೆ, ಯಾಕೆ ನೀನು ಬಂದಿರಲಿಲ್ಲ ಅಂತ ಕೇಳಿದಾಗ ನಾನು ಉತ್ತರ ಭಾರತದಲ್ಲಿದ್ದೆ, ಯಾರೂ ನನ್ನನ್ನು ಕರ್ಕೊಂಡು ಹೋಗಿದ್ರು, ನಾನು ಕೋಮಾದಲ್ಲಿದ್ದೆ, ಎಚ್ಚರ ಆದಾಗ ಇದೆಲ್ಲ ಆಗ್ತಿರೋದು ಗೊತ್ತಾಯಿತು, ಹಾಗಾಗಿ ನಾನು ಮರಳಿ ವಾಪಸ್ ಬಂದೆ ಅಂತ ಹೇಳ್ತಾರೆ. ನೀನು ಬಂದಿದ್ರೆ ನನಗೂ ಭಾರ್ಗವಿಗೋ ಕಾಲ್ ಮಾಡಬೇಕಿತ್ತು, ಬೇರೆಯವ್ರಿಗೆ ಯಾಕೆ ಕಾಲ್ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಸಂಧ್ಯಾ ತಬ್ಬಿಬ್ಬಾಗ್ತಿದ್ದಾಳ. ಅತ್ತ ಕಡೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಲೇಡಿ ಕಾನ್ಸ್ಟೇಬಲ್ ಇಬ್ಬರು ಕೂಡ ಭಾರ್ಗವಿಯನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಬದುಕಿರೋ ಸಂಧ್ಯಾನ ಸತ್ತಿದ್ದಾಳೆ ಅಂತ ಬಿಂಬಿಸಿ ಇಲ್ಲಿ ಶಕ್ತಿ ಪ್ರಸಾದ್ ಫ್ಯಾಮಿಲಿ ಮೇಲೆ ಈ ರೀತಿ ನೀವು ಸೇಡನ್ನು ತೀರಿಸ್ಕೊಳ್ಳೋಕೆ ಮುಂದಾದರೆ ಏನಿತ್ತು ಇದರ ಹಿಂದಿನ ಉದ್ದೇಶ ಅಂತ ಪ್ರಶ್ನೆ ಮಾಡ್ತಿದ್ರೆ, ನೀವು ಹೇಳಿದ್ರಿ ಅಂದ ಮಾತ್ರಕ್ಕೆ ಇದನ್ನೆಲ್ಲ ಒಪ್ಕೋತೀನಿ ಅಂತ ಅನ್ಕೋಬೇಡಿ. ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿಗೆ ಲಾಠಿ ಏಟಿನ ರುಚಿಯನ್ನ ತೋರಿಸ್ತಾರ. ಇತ್ತ ಕಡೆ ಅರ್ಜುನ್ ಭಾರ್ಗವಿಯನ್ನ ಜೈಲಿಂದ ಬಿಡುಗಡೆಗೊಳಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರ. ಏನಾಗತ್ತೆ, ಏನಾಯ್ತು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.